ರೈಟ್ ವೀಕ್ಷಕರೇ ನಮಸ್ಕಾರ, ನಾನು ಅರುಣ್ ಭೂಪಾಲ್ ಮಾತಾಡ್ತಾ ಇದ್ದೇನೆ. ಸೊ ಇವತ್ತು ನಾವು ಬಳ್ಳಾರಿಯ ಅಂದ್ರಾಳಲ್ಲಿ ಇರ್ತಕ್ಕಂಥದ್ದು. ಇವತ್ತು ನಾವು ಕಾರ್ಮಿಕ ಇಲಾಖೆಯ ಸಚಿವರಾದಂತಹ ಸಂತೋಷ್ ಲಾಡ್ ಅವರ ಬಗ್ಗೆ ಮಾತಾಡುವಂಥ ಒಂದು ಪ್ರಸಂಗ ಬಂದಿದೆ. ಏನು ವಿಷಯ ಇದು ಅಂತಂದರೆ, ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಕಾರ್ಮಿಕರಿಗೆ ಮಾಡ್ತಿರ್ತಕ್ಕಂತಹ ಯೋಜನೆಗಳು ನಿಜವಾಗ್ಲೂ ಕೂಡ ಶ್ಲಾಘನೀಯವಾದಂಥದ್ದು. ಯಾಕಂತಂದರೆ ಇವರು ನೀಡಿರ್ತಕ್ಕಂಥ ಅಂಬೇಡ್ಕರ್ ಸ್ಮಾರ್ಟ್ ಕಾರ್ಡ್ ಯೋಜನೆಗಳಾಗಿರ್ಬೋದು ಅಥವಾ ಕಾರ್ಮಿಕರ ಆಪ್ತ ಮಿತ್ರ ಅಂತ ಸಂತೋಷ್ ಲಾಡ್ ಅವರನ್ನು ಕರೆಯಲಾಗ್ತದೆ. ಯಾಕಂತಂದರೆ ಈಗ ಕಳೆದ ಬಾರಿ ಗಿಗ್ ಅವರಿಗೆ ನೀಡಿರ್ತಕ್ಕಂಥ ವಿಶೇಷ ಮಂಡಳಿ ಆಗಿರ್ಬೋದು, ಅದೇ ನಿಟ್ಟಿನಲ್ಲಿ ಇವತ್ತು ಈಗ ಇವರು ಮಾಡಿರುವಂತಹ ಒಂದು ಯೋಜನೆ ಏನಿದೆಯಲ್ಲ ನಿಜವಾಗ್ಲೂ ಕೂಡ ಎಲ್ಲರೂ ಮೆಚ್ಚುವಂಥದ್ದಾಗಿದೆ. ಬರೀ ಸ್ವಪಕ್ಷದವರು ಅಂತಲ್ಲ, ವಿರೋಧ ಪಕ್ಷದವರು ಕೂಡ ಈ ಒಂದು ಸಂತೋಷ್ ಲಾಡ್ ಅವರನ್ನ ಮೆಚ್ಚುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗ MMU ಅನ್ನೋ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಮೊಬೈಲ್ ಮೆಡಿಕಲ್ ಯೂನಿಟ್ ಅಂತ ಮಾಡಿದ್ದಾರೆ. ಅಂದ್ರೆ ಸಂಚಾರಿ ಆರೋಗ್ಯ ಘಟಕ ಅಂತೇಳಿ ಪ್ರಾರಂಭ ಮಾಡಿ ಸುಮಾರು ಈ ತರಹದ ಬಸ್ಗಳನ್ನ ಅಂದ್ರೆ ಆರೋಗ್ಯಕ್ಕೆ ಮೂಲಭೂತ ಆರೋಗ್ಯಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ಗೆ ಕೊಡುವಂಥ ಅವಕಾಶ ಇರತಕ್ಕಂಥ ಒಬ್ಬ MBBS ಮಾಡಿರ್ತಕ್ಕ ವೈದ್ಯರು ಇರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿಗಳು ಇರ್ತಾರೆ. ಇವರೆಲ್ಲ ಕರ್ಕೊಂಡು ಅಂದ್ರೆ ಎಲ್ಲೆಲ್ಲಿ ಕಟ್ಟಡ ಕಾರ್ಮಿಕರು ಅಥವಾ ಇತರ ನಿರ್ಮಾಣ ಕಾರ್ಮಿಕರು ಏನಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಅವರ ಆರೋಗ್ಯ ತಪಾಸಣೆ ಮಾಡುವಂಥ ಒಂದು ಅತ್ಯಂತ ಉತ್ಕೃಷ್ಟ ಮಟ್ಟದಂಥ ಯೋಜನೆ ಇದನ್ನ ಪ್ರಾರಂಭ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ತರಹದ ವೆಹಿಕಲ್ಗಳನ್ನ ರಾಜ್ಯದಲ್ಲಿ ಸುಮಾರು 100 ವೆಹಿಕಲ್ಗಳನ್ನ 100 ವಾಹನಗಳನ್ನ ಬಿಟ್ಟು ಈ ರೀತಿಯ ಕಾರ್ಮಿಕರ ಪರವಾಗಿ ಒಂದು ದಿಟ್ಟವಾದಂಥ ಹೆಜ್ಜೆಯನ್ನು ಇಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿಯಿಂದ ಜಿಲ್ಲೆಗೆ 3ರಂತೆ ಮಾಡಿದ್ದಾರೆ. ಅಂದ್ರೆ ನಮ್ಮ ಬಳ್ಳಾರಿಯಲ್ಲಿ ವಿಶೇಷವಾಗಿ ಬಳ್ಳಾರಿಯಲ್ಲಿ 3 ವಾಹನಗಳನ್ನ ಬಿಟ್ಟಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ನಾವು ಅಂದ್ರಾಳಲ್ಲಿ ಇರ್ತಕ್ಕಂಥದ್ದು. ಅಂದ್ರಾಳಲ್ಲಿ ಬನ್ನಿ ಈ ಒಂದು ಸ್ಪೆಷಲ್ MMU ಯಾವ ರೀತಿಯಾದಂಥ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡೋಣಂತೆ. ಯಾವ ರೀತಿ ಸಿಬ್ಬಂದಿಗಳನ್ನ ಇದಕ್ಕೆ ಯಾವ ಇನ್ವಾಲ್ವ್ಮೆಂಟ್ ಆಗ್ತಾರೆ ಮತ್ತೆ ಯಾವ ರೀತಿಯಾದ ಕಟ್ಟಡ ಕಾರ್ಮಿಕರು ಇದಕ್ಕೆ ಯಾವ ರೀತಿ ಸ್ಪಂದನೆ ನೀಡ್ತಾರೆ ಅನ್ನೋ ಬಗ್ಗೆ ಚರ್ಚೆ ಮಾಡೋಣಂತೆ. ಬನ್ನಿ ನೋಡೋಣ ಈ ಒಂದು MMU ಅಂದ್ರೆ ಮೊಬೈಲ್ ಮೆಡಿಕಲ್ ಯೂನಿಟ್ ಯಾವ ರೀತಿ ಕೆಲಸ ಮಾಡ್ತಾರೆ ಅದನ್ನ ನೋಡೋಣಂತೆ. ಬನ್ನಿ. ನಮಸ್ಕಾರ. ಸೊ ರೈಟ್ ವೀಕ್ಷಕರೇ, MMU ಬಗ್ಗೆ ಮಾತಾಡ್ತೀವಿ ಅಂದರೆ ಮೊಬೈಲ್ ಮೆಡಿಕಲ್ ಯೂನಿಟ್ ಬಗ್ಗೆ ಮಾತಾಡ್ತಿರ್ತಕ್ಕಂಥದ್ದು. ಈ ಒಂದು MMU ನಲ್ಲಿ ಇರ್ತಕ್ಕಂತಹ ಮೆಡಿಕಲ್ ಆಫೀಸರ್ ಆದಂಥ ಡಾಕ್ಟರ್ ಅಬ್ಬಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಚರ್ಚೆ ಮಾಡೋಣ ಅಂತ. ಇದರಲ್ಲಿ ಯಾವ ರೀತಿಯಾದಂಥ ಒಂದು ಕಾರ್ಯ ಪ್ರಕ್ರಿಯೆ ನಡೀತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ರೈಟ್, ಮೊದಲದಾಗಿ ನೀವು ಅದೊಂದು ಪರಿಚಯ ಮಾಡಿಕೊಡಿ ನಮಗೆ. ಸರ್, ನನ್ನ ಹೆಸರು ಡಾಕ್ಟರ್ MD ಅಬ್ಬಾಸ್ ಸರ್. ನಾನು ಈ ಮೊಬೈಲ್ ಮೆಡಿಕಲ್ ಯೂನಿಟ್ ಅಲ್ಲಿ ಒಂದು ಮೆಡಿಕಲ್ ಆಫೀಸರ್ ಆಗಿದ್ದೀನಿ. ಸೊ ರೈಟ್, ಇದು MMU ಅಂದ್ರೆ ಏನಿದು, ಯಾವ ರೀತಿ ಅಂತ ಕೆಲಸ ಮಾಡುತ್ತೆ ಅಂತ ಅನ್ಸುತ್ತೆ? ಸರ್, ಇದು ಮೊಬೈಲ್ ಮೆಡಿಕಲ್ ಯೂನಿಟ್ ಅಂತ ಸರ್. ಮೊಬೈಲ್ ಅಂದ್ರೆ ನಾವೇ ಪೇಷಂಟ್ಸ್ ಹತ್ರ ಹೋಗ್ತೀವಿ. ಪೇಷಂಟ್ಸ್ ಹಾಸ್ಪಿಟಲ್ಗೆ ಬರೋದು ಅವಕಾಶ ಇಲ್ಲ, ನಾವೇ ಅವ್ರ ಮನೆ ಹತ್ರ ಹೋಗಿ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಬರ್ತೀವಿ. ಅದಕ್ಕೆ ಮೊಬೈಲ್ ಅಂತ ಹೇಳ್ತೀವಿ. ಇಸ್ ಒಂದು ಪೋರ್ಟಬಲ್ ಇದ್ದಂಗ. ಸೊ ವಿ ವಿಲ್ ರೀಚ್ ದ ಪೇಷಂಟ್ಸ್. ಸೊ ಮೊಬೈಲ್ ಮೆಡಿಕಲ್ ಯೂನಿಟ್ ಆರೋಗ್ಯ ಸಂಚಾರಿ ಘಟಕ ಅಂತ ಹೇಳ್ತೀವಿ ಇದಕ್ಕೆ. ಸೊ ರೈಟ್, ಈ ಆರೋಗ್ಯ ಸಂಚಾರಿ ಘಟಕದಲ್ಲಿ ಏನೇನಿರುತ್ತೆ, ಒಳಗಡೆ ಏನೇನು ಎಕ್ವಿಪ್ಮೆಂಟ್ಸ್ ಇರ್ತವೆ, ಪೇಷಂಟ್ಸಿಗೆ ಬೇಕಾದಂಥದ್ದು ಏನೇನಿರುತ್ತೆ ಸರ್? ನಿಮಗೆ ಇದರಲ್ಲಿ ಪ್ರತಿಯೊಂದು ಸರ್, ಇದು ಒಂದು ಸಣ್ಣ PHCಗಿಂತ ನಮ್ದು ಅಡ್ವಾನ್ಸ್ ಇದೆ ಮೊಬೈಲ್ ಮೆಡಿಕಲ್ ಯೂನಿಟ್. ನಮ್ಮಲ್ಲಿ ಇಲ್ಲಿ ವೈರ್ಲೆಸ್ ECG, ಪೋರ್ಟಬಲ್ ECG ಮಾಡ್ತೀವಿ ನಾವು. ಇಲ್ಲಿ ನಾವು ಏನದು ಸ್ಪ್ಯಾರೋಮೆಟ್ರಿ ಮಾಡ್ತೀವಿ. ಇಲ್ಲಿ ನಾವು ಬ್ಲಡ್ ಚೆಕ್ HbA1c ಮಾಡ್ತೀವಿ. ನಾವು RBS ಮಾಡ್ತೀವಿ, CBC ಮಾಡ್ತೀವಿ. ಮತ್ತು ನಮಗೆ ಇದು ವಿಷನ್ ಟೆಸ್ಟ್ ಇದೆ ನಮ್ಮ ಹತ್ರ, ಆಡಿಯೋಮೆಟ್ರಿ ಟೆಸ್ಟ್ ಇದೆ ನಮ್ಮ ಹತ್ರ ಆಟೋಸ್ಕೋಪ್ ಇದೆ ಸರ್. ಸೊ ಇದೆಲ್ಲ ಟೆಸ್ಟ್ ಮಾಡ್ತೀವಿ ನಾವು. ಎಲ್ಲ ಇದೆ, ಎಲ್ಲ ಪ್ರತಿಯೊಂದು ಇದೆ ನಮ್ಮ ವೆಹಿಕಲ್ ಅಲ್ಲಿ. ಇದು ಡಯಾಗ್ನೋಸ್ ಮಾಡಿ ನಾವು ಟ್ರೀಟ್ಮೆಂಟು ಕೊಡ್ತೀವಿ. ನಮ್ಮ ಕಡೆಯಿಂದ ಎಲ್ಲ BP ಪೇಷಂಟ್ಸ್ BP ಚೆಕ್ ಮಾಡ್ತೀವಿ, ಶುಗರ್ ಚೆಕ್ ಮಾಡ್ತೀವಿ, BP ಪೇಷಂಟ್ಸ್, ಶುಗರ್ ಪೇಷಂಟ್ಸ್, ಅನೇಮಿಯಾ ಪೇಷಂಟ್ಸ್ ಎಲ್ಲ ನೋಡ್ತೀವಿ ಸರ್. ಸೊ ರೈಟ್, ಈ ಒಂದು ಈ ಘಟಕದಲ್ಲಿ ಸಿಬ್ಬಂದಿಗಳು ಯಾರು ಇರ್ತಾರೆ ಅಂತ? ಸರ್, ಇದು ಟೋಟಲಿ 6 ಮೆಂಬರ್ ಸ್ಟಾಫ್ ಇರ್ತಾವೆ ಸರ್. ನಾನಿಲ್ಲಿ ಮೆಡಿಕಲ್ ಆಫೀಸರ್, ಮತ್ತೆ ಒಂದು GNM ಇರ್ತಾರ, ಒಂದು ANM ಇರ್ತಾರ, ಒಂದು ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರ, ಮತ್ತೆ ಒಂದು ಡಾಟಾ ಎಂಟ್ರಿ ಮಾಡೋರು ಇರ್ತಾರ, ಅಂಡ್ ಡ್ರೈವರ್ ಇರ್ತಾರ. ಸೊ ಟೋಟಲ್ 6 ಮೆಂಬರ್ಸ್ ಇಂದ ಒಂದು ಟೀಮ್ ನಮ್ದು. ರೈಟ್. ನಿಮ್ದು ಏನು ನೇಚರ್ ಆಫ್ ವರ್ಕ್ ಅಂದ್ರೆ ನಿಮ್ದು ವರ್ಕಿಂಗ್ ಪ್ರೊಸೀಜರ್ ಹೆಂಗಿರುತ್ತೆ? ಅಂದ್ರೆ ಡೈಲಿ ಹೆಂಗೆ ರೂಟ್ ವೈಸ್ ಹೋಗ್ತೀರಾ ಅಥವಾ ಪೇಷಂಟ್ ವೈಸ್ ಹೋಗ್ತೀರಾ? ಇಲ್ಲ ಸರ್, ನಮಗೆ ಆಕ್ಚುಲಿ ರೂಟ್ ಮ್ಯಾಪ್ ಇರುತ್ತೆ ಸರ್. ನಮಗೆ ಆಕ್ಚುಲಿ ನಮ್ದು ಬಳ್ಳಾರಿ ಸಿರುಗುಪ್ಪ ನಮ್ ಗಾಡಿ MMU 62 ಬಳ್ಳಾರಿ ಸಿರುಗುಪ್ಪ ಕವರ್ ಮಾಡ್ತೀವಿ ನಾವು. ಸೊ ನಮಗೆ ರೂಟ್ ಮ್ಯಾಪ್ ಬರುತ್ತೆ ಸರ್. ಬ್ಲಾಸಮ್ ಅವರು ನಮಗೆ ಮೊದಲೇ ರೂಟ್ ಮ್ಯಾಪ್ ಕಳಿಸ್ತಾರೆ ನಮಗೆ.
ನಮಗೆ. ನೀವು ಇಲ್ಲಿ ಲೇಬರ್ ಕಾರ್ಡ್ಸ್ ಇದಾವೆ, ಇದು ಲೇಬರ್ ಡಿಪಾರ್ಟ್ಮೆಂಟ್ ಸ್ಕೀಮ್, ಬರೀ ಲೇಬರ್ ಕಾರ್ಡ್ ಇದ್ದವರಿಗೆ ನಾವು ನೋಡೋದು. ಸೊ ಅವ್ರು ನಮಗೆ ಮೊದಲೇ ಕಳಿಸ್ತಾರ ಲೇಬರ್ ಕಾರ್ಡ್ ಈ ಏರಿಯಾಸ್ ಅಲ್ಲಿ ಇದಾವ ಅಂತ. ಸೊ ನಮಗೆ 30 days ಅಲ್ಲಿ ಒಂದು 15 days ಸಿರುಗುಪ್ಪ, 15 days ಬಳ್ಳಾರಿ ಇರುತ್ತೆ. ಸೊ ಎಲ್ಲ ಲೋಕಲ್ಸ್ ಅವ್ರು ನಮಗೆ ರೂಟ್ ಮ್ಯಾಪ್ ಕಳಿಸ್ತಾರೆ ಮೊದಲೇ. ಇವತ್ತು ಈ ದಿನ ಇಲ್ಲಿ ಹೋಗ್ಬೇಕು, ಒಂದ್ ದಿವಸ ಆಂಧ್ರ, ಒಂದ್ ದಿವಸ ಗೋನಾಳ, ಎಕ್ಸಾಂಪಲ್ ಹೇಳ್ತೀನಿ ಸರ್. ಒಂದ್ ದಿವಸ ಸಿರುಗುಂಪಲ್ಲಿ ಯಾವ್ದೋ ಅಂಬೇಡ್ಕರ್ ನಗರ್, ಒಂದ್ ದಿವಸ ಕನಕ ನಗರ್, ಹಿಂಗ ಡೈಲಿ ನಮಗೆ ರೂಟ್ ಮ್ಯಾಪ್ ಬರುತ್ತೆ. ನಾವು ಅಲ್ಲಿ ಹೋಗ್ಬೇಕು. ಸುಮಾರು 9:30 ನಾವು ಲಾಗಿನ್ ಆಗ್ತೀವಿ, ಲಾಗಿನ್ ಫೋಟೋ ಹಾಕ್ತಿವಿ, ಲಾಗಿನ್ ಫೋಟೋ ಹಾಕಿ ನಮ್ಮ ಲೊಕೇಶನ್ಗೆ ಬಿಡ್ತೀವಿ. ಓಕೆ, ಸೊ ರೈಟ್. ಇದು ಅಂದ್ರೆ ಈಗ ಆರೋಗ್ಯ ಸಂಚಾರಿ ಘಟಕ ಏನಿದೆ ಅಲ್ಲ, ಸೊ ಇದು ಎಷ್ಟು ಪರಿಣಾಮಕಾರಿ ಆಗುತ್ತೆ, ಎಷ್ಟು ಇಂಪ್ಯಾಕ್ಟ್ ಇದೆ MMU ಅಂತ? ಸರ್ ಇದು ಬಹಳ ಇಂಪ್ಯಾಕ್ಟ್ ಸರ್. ಯಾಕಂದ್ರೆ ಇದು ನೋಡಿ ನಾವು ಯಾಕಂದ್ರೆ ಅದೇ ನಾವು ಇದು ಲೇಬರ್ಸ್ ಹೆಂಗಿರ್ತಾರ, ಅವರು ಬಹಳ ನೆಗ್ಲಿಜೆನ್ಸ್ ಹೆಲ್ತ್ ತಗೊಂಡು ಅವರು ಸಣ್ಣ ಹೋಗಂಗಿಲ್ಲ. ಅವರು PHC ಇದ್ರೆ ಕೂಡ PHC ಹಾಸ್ಪಿಟಲ್ ಹೋಗಂಗಿಲ್ಲ ಅವರು. ಸೊ ಇದರಿಂದ ನಾವು ಅವ್ರಿಗೆ ಕೆಲಸ ಇಲ್ಲ ಅಂದ್ರೆ ಅವ್ರಿಗೆ ಇವತ್ತು ಊಟ ಇರಂಗಿಲ್ಲ. ಅವ್ರದ್ದು ಡೈಲಿ ಲೇಬರ್ ವರ್ಕರ್ಸ್ ಅಲ್ವ ಅವರು. ಸೊ ಒಂದ್ ದಿವಸ ಕೆಲಸ ಮಾಡಿದ್ರೆ ಊಟ ಮಾಡಂಗಿಲ್ಲ ಅವ್ರು. ಸೊ ಹಂಗೆ ಹಾಗಾಗಿ ಅವ್ರು ಜಾಸ್ತಿ ಹಾಸ್ಪಿಟಲ್ಗೆ ಹೋಗಂಗಿಲ್ಲ, ಏನಾದ್ರಲ್ಲೇ ಮನೇಲಿ ಇರ್ತಾರೆ, ಹಂಗೆ ಇದು ಮಾಡ್ತಾರೆ. ಸೊ ಇದರಿಂದ ನಾವು ಅವ್ರ ಮನೆ ಹತ್ರನೇ ಹೋಗಿ ನಾವು ಅವ್ರಿಗೆ ಕಾಲ್ ಮಾಡಿ ಹಿಂಗ ನಮ್ಮ ಸಂಚಾರಿ ಘಟಕ ಬಂದಿದೆ, ನೀವು ಬನ್ನಿ ತೋರಿಸ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಬಹಳ ಹೆಲ್ಪ್ ಆಗುತ್ತೆ. ಎಷ್ಟು ಜನ ನೀವು ಮಿನಿಮಮ್ ಅದು ಸರ್ ವೇರಿ ಆಗುತ್ತೆ. ಅಟ್ಲೀಸ್ಟ್ ಒಂದು 35 to 50 patients ಪರ್ ಡೇ ನೋಡ್ತೀವಿ ಮಿನಿಮಮ್. ಆನ್ ಆನ್ ಆವರೇಜ್ ಡೈಲಿ 35 to 50 patients. ಅವ್ರು ಯಾವತ್ತು ಹಾಸ್ಪಿಟಲ್ ಹೋಲಾರ್ದ್ರು ಬಹುತೇಕ. ಹೌದು. ಓಕೆ, ಸೊ ರೈಟು. ಇಲ್ಲಿ ಮತ್ತೆ ಮೆಡಿಸಿನ್ಸ್ ಏನೇನು ಕೊಡ್ತೀರಿ ನೀವು ಅಂತ? ಸರ್ ಮೆಡಿಸಿನ್ಸ್ ಎಲ್ಲ ಮೆಡಿಸಿನ್ ಇದಾವೆ ಸರ್. ನಮ್ದು ನಮ್ಮ ಹತ್ರ BP ಟ್ಯಾಬ್ಲೆಟ್ಸ್ ಇರ್ತೀವಿ, BP ಟ್ಯಾಬ್ಲೆಟ್, ಶುಗರ್ ಟ್ಯಾಬ್ಲೆಟ್ಸ್. ಇವಾಗ ನಾವು ಮಂತ್ಲಿ ಒನ್ಸ್ ಬರ್ತೀವಲ್ಲ, ಸೊ ಇವತ್ತು ನಾವು ಬಂದ್ರೆ BP ಚೆಕ್ ಮಾಡಿದ್ರೆ ಟ್ಯಾಬ್ಲೆಟ್ಸ್ ಕೊಟ್ಟರೆ ತಿಂಗಳ ಟ್ಯಾಬ್ಲೆಟ್ಸ್ ಕೊಡ್ತೀವಿ ನಾವು. ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ಮತ್ತೆ ಚೆಕ್ ಮಾಡ್ತೀವಿ, ಮತ್ತೆ ಟ್ಯಾಬ್ಲೆಟ್ ಕೊಡ್ತೀವಿ. ಸೊ BP ಟ್ಯಾಬ್ಲೆಟ್ಸ್, ಶುಗರ್ ಟ್ಯಾಬ್ಲೆಟ್ಸ್, ಮತ್ತೆ ನಿಮಗೆ ಏನಾದ್ರು ಅನಿಮಿಯಾ ಇದ್ರೆ, ಮತ್ತೆ ನಿಮಗೆ ಜಾಸ್ತಿ ಪೇಷಂಟ್ಸ್ ಇಲ್ಲಿ ನಾವು ಬ್ಯಾಕ್ ಪೇನ್, ಲೋವರ್ ಬ್ಯಾಕ್ ಪೇನ್ ಅಂತ ಪೇಷಂಟ್ಸ್ ಬರ್ತಾರೆ. ಆಸ್ಟಿಯೋಆರ್ಥರೈಟಿಸ್ ಪೇಷಂಟ್ಸ್ ಜಾಸ್ತಿ ಬರ್ತಾರೆ. ಅಂಡ್ ಹಳ್ಳಿಯವರು ಊಟ ಸರಿಗೆ ಮಾಡಂಗಿಲ್ಲ, ಅನಿಮಿಯಾ ಪೇಷಂಟ್ಸ್ ಜಾಸ್ತಿ ಇರ್ತಾರೆ. ಸೊ ಇಂಥವ್ರ ಪೇಷಂಟ್ಸ್ ಜಾಸ್ತಿ ಎಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ ಸರ್. ಅನಿಮಿಯಾ ಟ್ರೀಟ್ಮೆಂಟ್ ಕೊಡ್ತೀವಿ, ಮತ್ತೆ ಸಿರಪ್ಸ್ ಇದಾವ, ಮತ್ತೆ ರೂಟೀನ್ ಕೇಸಸ್ ಇರ್ತಾವಲ್ಲ, ಕೆಮ್ಮು, ನೆಗಡಿ, ಆಯಾಸ, ದಮ್ಮು, ಜ್ವರ, ಹೊಟ್ಟೆ ನೋವು, ಬೇದಿ, ಎಲ್ಲದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಅಂದ್ರೆ ಕೆಲವೊಂದ್ಸಲ ಇಂಡಸ್ಟ್ರಿಯಲ್ ಏರಿಯಾ ಒಂದು ಫ್ಯಾಕ್ಟರಿ ಇರೋ ಜಾಗದಲ್ಲಿ ಕೂಡ ಹೋಗಿ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ? ಹೌದು ಸರ್. ನಮಗೆ ಇದು ನಾವು ಹೇಳ್ತಾರೆ ಸರ್, ನಮ್ಮ ಬರೀ ಲೇಬರ್ ಡಿಪಾರ್ಟ್ಮೆಂಟ್ ಅಂತ. ಆದ್ರೂ ಇಫ್ ಎನಿವನ್ ಈಸ್ ಇನ್ ನೀಡ್, ಎಮರ್ಜೆನ್ಸಿ ಇದ್ರೆ, ಸಪೋಸ್ ನಾವು ಹೋಗ್ತಿದೀವಿ, ಏನೋ ಆಕ್ಸಿಡೆಂಟ್ ಆಗಿದ್ರೆ ನಿಲ್ಸಿ ನಾವು ಫಸ್ಟ್ ಅವ್ರಿಗೆ ಬೇಸ್ಡ್ ಆನ್ ಹ್ಯುಮ್ಯಾನಿಟಿ, ಅದು ನಮ್ ಪ್ರೊಫೆಷನ್ ಬೇರೆ. ಸೊ ಆವಾಗ ಅವ್ರಿಗೆ ನಮ್ಗೆ ನಮ್ಮ ಕೈಯಿಂದ ಏನಾಗುತ್ತೆ ಎಲ್ಲ ಆನ್ ರೋಡ್ ಇದ್ದೇ ಇರುತ್ತೆ. ಆನ್ ರೋಡ್ ಇದ್ದೇ ಇರುತ್ತೆ. ಆನ್ ರೋಡ್ ಕೂಡ ಯಾರಿಗೇನ ಏನಾದ್ರು ಬೇಕಂದ್ರೆ ಇಮಿಡಿಯೇಟ್ ನಮ್ಮ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ ಅವರಿಗೆ. ಓಕೆ, ಸೊ ರೈಟ್. ಈಗ ಕೊನೆಯದಾಗಿ ಎಲ್ಲ ಈ ಕಾರ್ಮಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ, ಆರೋಗ್ಯದ ಬಗ್ಗೆ ಆಯ್ತು ಅಥವಾ ಈ ಒಂದು MMU ಬಗ್ಗೆ? ಅದೇ ಸರ್, ಅದೇ ನಿಮ್ಗೋಸ್ಕರನೇ ನಾವು ಬರ್ತಿದ್ದೀವಿ. ಸೊ ದಯವಿಟ್ಟು ಗೌರ್ಮೆಂಟ್ ನಿಮಗೆ ಈ ಎಲ್ಲ ಸೌಲಭ್ಯವನ್ನು ಮಾಡಿಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ಬೇಡ್ಕೊತೀನಿ, ಬಂದು ನಿಮ್ಮ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ, ಚೆಕಪ್ ಮಾಡಿಸ್ಕೊಳ್ಳಿ, ನಿಮ್ಮೆಲ್ಲ ಟ್ರೀಟ್ಮೆಂಟ್ ಮಾಡ್ಕೊಂಡು ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ. ಸೊ ರೈಟ್, ಈ ಒಂದು ಯೋಜನೆ ತಂದಂತಹ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವ್ರ ಬಗ್ಗೆ, ಈ ಒಂದು ಅವರು ವಿಷನರಿ, ಇದೊಂದು ಅವರು ದೂರದೃಷ್ಟಿ, ಇದು ಬಹಳ ವಿಷನರಿ ಪ್ರಾಜೆಕ್ಟ್ ಇದೆ. ಸೊ ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತಾರೆ. ಅವರು ನಮ್ಮ ಸಚಿವರು ಸಂತೋಷ್ ಲಾಡ್ ಅವರು ವಿಷನ್ ಗೊತ್ತಾಗುತ್ತೆ ಈ ಸ್ಕೀಮಿಂದ. ಅವರು ಎಂತ ಮಟ್ಟಕ್ಕೆ ಥಿಂಕ್ ಮಾಡ್ತಾರೆ ಲೇಬರರ್ಸ್ಗೆ, ನಮ್ಮ ಲೇಬರ್ಸ್ಗೆ ತೊಂದರೆ ಆಗ್ಬಾರ್ದು ಅಂದ್ರೆ ಅವರು ಹಿಂಗೆ ಮೊಬೈಲ್ ಮೆಡಿಕಲ್ ನೆಟ್ ಲಾಂಚ್ ಮಾಡಿ, ನೀವು ಮನೆಗೆ ಹೋಗಿ ಟ್ರೀಟ್ಮೆಂಟ್ ಕೊಡಬೇಕು, ನಮ್ಮ ಲೇಬರರ್ಸ್ ಚೆನ್ನಾಗಿರ್ಬೇಕಂತ ಇಷ್ಟು ಬೇಡಿಕೆ ಮಾಡ್ಕೊಂತ ಇದಾರೆ ಅವರು. ಸೊ ಹಾಗಾಗಿ ಇದು ಪ್ರಾಜೆಕ್ಟ್ ಬಹಳ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಅಂತ ಅನ್ಕೋತೀನಿ. ಎಸ್ ಸರ್, ಡೆಫಿನೆಟ್ಲಿ ಸಕ್ಸಸ್ಫುಲ್. ನಾವು ಎವ್ರಿ ಡೇ ಪೇಷಂಟ್ಸ್ ಟ್ರೀಟ್ ಮಾಡ್ತಿದ್ದೀವಿ, ಎವ್ರಿ 35 to 50 ಪೇಷಂಟ್ಸ್ ನೋಡ್ತಾ ಇದೀವಿ. ಪೇಷಂಟ್ಸ್ ಕೂಡ ನಮ್ಮ ಗಾಡಿ ಬರ್ತಂದ್ರೆ ಕಾಯ್ತಾರ. ನಾವು ಇವಾಗ ಈ ತಿಂಗಳು ಹೋಗಿ ಹೇಳ್ತೀವಿ ನಾವು ನೆಕ್ಸ್ಟ್ ತಿಂಗಳು ಬರ್ತೀವಂತ. ಸೊ ನೆಕ್ಸ್ಟ್ ತಿಂಗಳು ನಾನು ಫೋನ್ ಮಾಡಿದ ತಕ್ಷಣ ಎಲ್ಲರೂ ಕಾಯ್ತಿರ್ತಾರ, ಬರ್ತಾರ, ನಮ್ಮ ನೋಡ್ತಾರ ಅಂತ. ಸೊ ಬಹಳ ಯೂಸ್ ಆಗ್ತಿದೆ ಸರ್ ಅವ್ರಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ನಮಸ್ತೆ. ನನ್ನ ಹೆಸರು MD ಶಫಿ ಅಂತ ಹೇಳ್ಬಿಟ್ಟು ನಾನು MMU ಡಿಸ್ಟಿಕ್ ಕೋಆರ್ಡಿನೇಟರ್ ಆಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ಈ ನಮ್ಮ ಸಂಚಾರಿ ಆರೋಗ್ಯ ಘಟಕ ಏನಿದೆಯೋ ಅದರಲ್ಲಿ ನಾನು ಒಬ್ಬ ಸಹಾಯಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸರ್ MMU ಅಂದರೆ ಏನು ಸರ್, ಅದು ಏನು ಕೆಲಸ ಮಾಡುತ್ತೆ ಅನ್ಸುತ್ತೆ? ಸರ್ MMU ಅಂತಂದರೆ ಮೊಬೈಲ್ ಮೆಡಿಕಲ್ ಯೂನಿಟ್ ಅಂತ ಹೇಳ್ಬಿಟ್ಟು, ಅಂದರೆ ನಡೆದಾಡುವ ಆಸ್ಪತ್ರೆ ಅಂತಲೇ ನಾವು ಹೇಳ್ಬೋದು ಸರ್. ಅಂದರೆ ಆರೋಗ್ಯ ಸಂಚಾರಿ ಘಟಕ ಬಂದ್ಬಿಟ್ಟು ಪ್ರತಿಯೊಬ್ಬ ಕಾರ್ಮಿಕರ ಒಂದು ಕಡೆಯ ಕಾರ್ಮಿಕನಿಗೂ ಒಂದು ಆರೋಗ್ಯ ಭಾಗ್ಯ ಸಿಗಲಿ ಅನ್ನೋ ಅಡಿಯಲ್ಲಿ ನಮ್ಮ ಸಂತೋಷ್ ಲಾಡ್ ಅವರು ನೀಡಿರ್ತಕ್ಕಂಥ ಒಂದು, ಈ ಕಾರ್ಮಿಕ ಇಲಾಖೆಯಲ್ಲಿ ನಮ್ಮ ಸಂತೋಷ್ ಲಾಡ್ ಅವರು ನೀಡಿರ್ತಕ್ಕಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಅಂತ ನಾವು ಹೇಳ್ಬೋದು ಸರ್. ಸರ್ ಇದ್ರ ಶೆಡ್ಯೂಲ್ ಬಂದ್ಬಿಟ್ಟು ಸರ್, ಇದು ನಮಗೆ ಕಾರ್ಮಿಕ ಇಲಾಖೆಯಿಂದ ನಮಗೆ ಅಧಿಕಾರಿಗಳ ಕಡೆಯಿಂದ ನಮಗೆ ಒಂದು ರೂಟ್ ಮ್ಯಾಪ್ ಅಂತ ಕೊಡ್ತಾರೆ. ಆ ರೂಟ್ ಮ್ಯಾಪಲ್ಲಿ ನಮಗೊಂದು ಮಾರ್ಗದರ್ಶನ ಇರ್ತದೆ. ಆ ಮಾರ್ಗದರ್ಶನದಂತೆ ನಾವು ತಿಂಗಳ 25 ದಿನಗಳ ಕಾಲ ಈ ವಾಹನ ಪ್ರತಿಯೊಂದು ಹಳ್ಳಿಗೂ ಕೂಡ ಸಂಚರಿಸ್ತದೆ.
ಸಂಚರಿಸ್ಬಿಟ್ಟು ಆ ಸಂಚರಿಸಿದಂಥ ಹಳ್ಳಿಯಲ್ಲಿ ಏನು ಆ ಹಳ್ಳಿಗಾಡಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆ ಇದ್ರ ಬಗ್ಗೆ ಮಾಹಿತಿ ನೀಡಿಬಿಟ್ಟು ಅವರಿಗೆ ಆರೋಗ್ಯ ಕಾಳಜಿ ಬಗ್ಗೆ ಅವರಿಗೊಂದು ಆರೋಗ್ಯದ ಬಗ್ಗೆ ಅವರಿಗೊಂದು ಮಾಹಿತಿ ನೀಡಿಬಿಟ್ಟು ಅಂಥ ಕಾರ್ಮಿಕರಿಗೆ ಉಚಿತವಾಗಿ ಆರೋಗ್ಯದ ಬಗ್ಗೆ ಒಂದು ಮಾಹಿತಿ ಪ್ಲಸ್ ಅವರಿಗೊಂದು ಉಚಿತವಾದಂಥ ಒಂದು ಮೆಡಿಸನ್ ಆಗಿರ್ಬೋದು ಇದನ್ನೆಲ್ಲ ಒಂದು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಸರ್ ಇದರಲ್ಲಿ. ವಿಷಯಕ್ಕೆ ಸಂಬಂಧಪಟ್ಟ ತಪಾಸಣೆ ನಡೀತದೆ ಸರ್ ಇದರಲ್ಲಿ ಬಂದ್ಬಿಟ್ಟು ನಮಗೆ ಈಗ ನೋಡಿ ಶುಗರು BP ಆಮೇಲೆ ಇದರಲ್ಲಿ ನಮಗೆ ಕರಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ನಮಗೆ ಥೈರಾಯ್ಡ್ ಸಂಬಂಧಪಟ್ಟಂತೆ ಆಗಿರ್ಬೋದು, ಸಾಕಷ್ಟು ಇದೇ ಥರ ಸಾಕಷ್ಟು ಒಂದು ಸಮಸ್ಯೆಗಳಿಗೆ ನಮ್ಮಲ್ಲಿ ಬ್ಲಡ್ ಟೆಸ್ಟ್ ಕೂಡ ಮಾಡ್ತಾರೆ. ಅಂದರೆ ವೈದ್ಯರ ಸಲಹೆ ಮೇಲೆ ಬ್ಲಡ್ ಟೆಸ್ಟ್ ಕೂಡ ಮಾಡ್ತಾರೆ. ಅದಾದ ನಂತರ ಸುಮಾರು ನಮ್ಮಲ್ಲಿ ಇರ್ತಕ್ಕಂಥ ಈಗ ಲ್ಯಾಬ್ ಟೆಕ್ನಿಷಿಯನ್ಗಳು ಇದ್ದಾರೆ. ಆ ಲ್ಯಾಬ್ ಟೆಕ್ನಿಷಿಯನ್ಗಳು ಮುಖಾಂತರನೂ ಕೂಡ ನಮಗೆ ಶುಗರ್ದಾಗಿರ್ಬೋದು, ನಮಗೆ ಬೇರೆ ಬೇರೆ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಟೆಸ್ಟ್ಗಳು ಇದು ನಮ್ಮಲ್ಲಿದೆ ಸರ್. ಅಂದರೆ ಈಗ ನಿಮಗೆ ನಿಮ್ಮ ಅನುಭವ ಪ್ರಕಾರ ಈಗ ನೀವು ಕೋರ್ಡಿನೇಟರ್ ಆಗಿರೋದ್ರಿಂದ ಈ ಘಟನೆಗೆ ಇಮಿಡಿಯೇಟ್ ಆಗಿ ಈ ವೆಹಿಕಲ್ ಇದ್ದದಕ್ಕೆ ಇವ್ರದ್ದು ಇವರಿಗೆ ಆರೋಗ್ಯಕ್ಕೆ ನೀವು ಚಿಕಿತ್ಸೆ ಕೊಟ್ವಿ ಆ ಥರ ಆಗಿದ್ರೆ ನಿಮ್ಮ ಘಟನೆ ಯಾವ್ದು ನೆನೆಸ್ಕೊಳ್ಳೋಗಿದ್ರೆ ಯಾವ ಘಟನೆ ಈ ಥರ ಇದಕ್ಕೆ ಈ ಒಂದು MMU ಹೆಲ್ಪ್ ಆಯಿತು ಅಂತ ಅನ್ಸುತ್ತೆ ನಿಮಗೆ ಈ ಒಂದು ಅನುಭವ? ಸರ್ ಘಟನೆಗಳು ಅಂತ ಬಂದಾಗ ನಮಗೆ ಸುಮಾರು ಕಡೆ ಸುಮಾರು ಹಳ್ಳಿಗಳಲ್ಲಿ ನಾವು ಹೋದಾಗ ಏನಾಗುತ್ತೆ ಅಂತಂದರೆ ಈ ನಮ್ಮ ಕಟ್ಟಡ ಕಾರ್ಮಿಕರು ಕೆಲಸ ಮಾಡಿ ಸಾಕಾಗಿ ಸಂಜೆ ಮನೆಗೆ ಬರ್ತಾರೆ ಸರ್. ಆ ಮನೆಗೆ ಬಂದಂಥ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಈ ಸುಮಾರು ನಮಗೆ ಕಟ್ಟಡ ಕಾರ್ಮಿಕರು ತಂದೆ ತಾಯಿಗಳು ವಯಸ್ಸಾದಂಥವ್ರು ಇಂಥವ್ರು ಸಾಕಷ್ಟು ಜನ ನಮಗೆ ಬರ್ತಾರೆ ಸರ್. ನನ್ನ ಮಗ ಗಾರೆ ಕೆಲಸ ಮಾಡ್ತಾನೆ, ನನ್ನ ಮಗಳು ಗಾರೆ ಕೆಲಸ ಮಾಡ್ತಾರೆ ಸರ್, ಅವ್ರ ಕಾರ್ಡ್ ಇದೆ ಸರ್, ನಮಗೆ BP ಚೆಕ್ ಮಾಡಿ, ಶುಗರ್ ಚೆಕ್ ಮಾಡಿ, ನಮಗೆ ಮೆಡಿಸನ್ ಇದ್ರೆ ಕೊಡಿ ಅಂತ ಬರ್ತಾರೆ ಸರ್. ಇಂಥ ಸಂದರ್ಭದಲ್ಲಿ ಇದನ್ನೆಲ್ಲ ನಾವು ನೋಡಿದಾಗ ಏನಾಗುತ್ತೆ ಅಂತಂದರೆ ಈ ಥರ ಸೌಲಭ್ಯ ಇನ್ನೂ ಅತಿ ಹೆಚ್ಚಾಗಿ ನಮ್ಮ ಕಾರ್ಮಿಕರಿಗೆ ಸಿಗಬೇಕು, ಪ್ರತಿಯೊಬ್ಬ ಕಾರ್ಮಿಕರಿಗೂ ಇದು ತಲುಪಬೇಕು ಅನ್ನೋದು ನನ್ನದೊಂದು ಆಶಯ ಇದೆ ಸರ್. ರೈಟು, ಇದರಿಂದ ಈ ಒಂದು ಯೋಜನೆ ನಿಜವಾಗ್ಲೂ ಕೂಡ ರೆಫರೆನ್ಸೇಬಲ್ ಅಂದರೆ ಮಾದರಿಯಾದಂಥ ಒಂದು ಯೋಜನೆ. ಈ ಯೋಜನೆ ತಂದಂಥ ಸಂತೋಷ್ ಲಾಡ್ ಅವ್ರ ಬಗ್ಗೆ ನೀವು ವೈಯಕ್ತಿಕವಾಗಿ ಏನು ಸರ್? ನಾನು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ ತುಂಬ ಅಪಾರವಾದಂಥ ಹೆಮ್ಮೆಯಾಗಿ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ಇವತ್ತು ಸರ್ ಈ ಒಂದು ಯೋಜನೆ ಅಡಿಯಲ್ಲಿ ಸಾವಿರಾರು ಲಕ್ಷಾಂತರ ಜನ ಕಾರ್ಮಿಕರಿಗೆ ಇವತ್ತು ಉಚಿತವಾದಂಥ ಆರೋಗ್ಯ ಭಾಗ್ಯ ಸಿಗ್ತಾ ಇದೆ. ಅದು ಅಲ್ಲದೆ ಸರ್ ಇವತ್ತು ಈ ಒಂದು ವಾಹನದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಎಷ್ಟೋ ಜನ ಕಟ್ಟಡ ಕಾರ್ಮಿಕರ ಮಕ್ಕಳ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್. ಹಾಗಾಗಿ ನಾನು ಆ ಸಂತೋಷ್ ಲಾಡ್ ಸಾಹೇಬ್ರಿಗೆ ನಾನು ತುಂಬ ಹೃದಯಪೂರ್ವಕವಾಗಿ ನಾನು ವಂದನೆಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. 100 ವಾಹನಗಳು ನಮ್ಮ ಕರ್ನಾಟಕದಾದ್ಯಂತ 100 ವಾಹನಗಳಿದೆ ಸರ್. ಆ 100 ವಾಹನಗಳಲ್ಲಿ ಸುಮಾರು ಒಂದು ವಾಹನದಲ್ಲಿ 6 ಮಂದಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಸರ್. 6 ಜನ ಸಿಬ್ಬಂದಿ ಇದ್ದು ಅದರಲ್ಲಿ ಎಷ್ಟೋ ಜನ ಸಿಬ್ಬಂದಿಗಳು ಇವತ್ತು ಕಟ್ಟಡ ಕಾರ್ಮಿಕರ ಮಕ್ಕಳು ANM, GNM, ಲ್ಯಾಬ್ ಟೆಕ್ನಿಷಿಯನ್ ಮಾಡಿರ್ತಕ್ಕಂಥ ಕಟ್ಟಡ ಕಾರ್ಮಿಕರ ಮಕ್ಕಳು ಇವತ್ತು ಅದರಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ. ಈ ಥರ ಒಂದು ಯೋಜನೆ ಅಡಿಯಲ್ಲಿ ಕಾರ್ಮಿಕರಿಗೂ ಒಳ್ಳೆಯದಾಗಿ ಪ್ಲಸ್ ಅದರಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಕಟ್ಟಡ ಕಾರ್ಮಿಕರ ಮಕ್ಕಳಾಗಿರ್ಬೋದು, ಬೇರೆ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಒಂದು ಉದ್ಯೋಗನೂ ಕೂಡ ಸೃಷ್ಟಿ ಮಾಡಿದ್ದಾರೆ ನಮ್ಮ ಸಂತೋಷ್ ಲಾಡ್ ಸಾಹೇಬರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲಿ ಈ ಎಲ್ಲ ಕಾರ್ಮಿಕರಿಗೆ ಅಂದರೆ ಈ ಕಟ್ಟಡ ಕಾರ್ಮಿಕರಿಗೆ ಮತ್ತು ನಿರ್ಮಾಣ ಕಾರ್ಮಿಕರಿಗೆ ನೀವು ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಿ? ಸರ್, ನಾನು ಎಲ್ಲ ಕಟ್ಟಡ ಕಾರ್ಮಿಕರಲ್ಲಿ ನಾನು ಅವರಿಗೆ ಈ ಒಂದು ಸಂದೇಶ ನನ್ನಿಂದ ಕೊಡ್ಲಿಕ್ಕೆ ಇಷ್ಟಪಡೋದೇನಂತಂದರೆ ಸರ್, ನಮ್ಮ ಒಂದು ವಾಹನದಲ್ಲಿ ಉತ್ತಮ ಗುಣಮಟ್ಟದ ಔಷಧಿಗಳು, ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಗಳಾಗಿರ್ಬೋದು, ಉತ್ತಮ ಗುಣಮಟ್ಟದ ವೈದ್ಯಾಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು ಎಲ್ಲ ಕೂಡ ಇದೆ. ನಮ್ಮ ಕಾರ್ಮಿಕರು ಎಲ್ಲೋ ಒಂದು ಹತ್ರ ಸರ್ ಇವತ್ತಿನ ಜನ್ರೇಷನ್ನಿಗೆ ಇವತ್ತು ಎಲ್ಲೋ ಒಂದು ಹತ್ರ ಹೋಗಿ ಕೂಲಿ ಮಾಡಿಬಿಟ್ಟು 500ರಿಂದ 600 ರೂಪಾಯಿ ದುಡ್ಡನ್ನ ದುಡ್ದಿರ್ತಾರೆ ಸರ್. ಅದು ಏನಾದ್ರು ಒಂದು ಸಮಸ್ಯೆ ಆಯಿತು ಅಂತಂದರೆ ಕ್ಲಿನಿಕ್ಗಳಿಗೆ ಹೋಗ್ಬಿಟ್ಟು 1000 ರೂಪಾಯಿ ದುಡ್ಡು ಇಡಬೇಕಾಗ್ತದೆ. ಅಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇರೋದ್ರಿಂದ ಈ ಒಂದು ದುಡ್ಡು ಕಳಿಬಾರ್ದು ಅಂತ ಏನಾದರೂ ಇದ್ದರೆ ನಮ್ಮ ಕಟ್ಟಡ ಕಾರ್ಮಿಕರು ಅವರು ದುಡ್ದಂಥ ದುಡ್ಡು ಅವ್ರಿಗೆ ಉಪಯುಕ್ತ ಆಗಿ ಅವ್ರಿಗೆ ಒಂದು ಅನುಕೂಲ ಆಗಬೇಕು ಅನ್ನೋ ವ್ಯವಸ್ಥೆಯಲ್ಲಿದ್ದರೆ ಖಂಡಿತವಾಗ್ಲೂ ನಮ್ಮ ಕಟ್ಟಡ ಕಾರ್ಮಿಕರಿಗೆ ನಾನು ಹೇಳೋದಿಷ್ಟೇ, ಈ ಒಂದು ವಾಹನ ತಪ್ಪದೆ ನಿಮ್ಮ ಹಳ್ಳಿಗೆ ಬರ್ತದೆ. ನಿಮ್ಮ ಹಳ್ಳಿಲಿ ಬಂದಂಥ ಸಮಯದಲ್ಲಿ ನೀವಾಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ನಿಮಗೆ ವಯಸ್ಸಾದಂಥ ತಂದೆ ತಾಯಿಗಳಾಗಿರ್ಬೋದು, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಲೇಬರ್ ಕಾರ್ಡಿಗೆ ಸಂಬಂಧಪಟ್ಟಂಥ ನಿಮ್ಮ ಕುಟುಂಬದಲ್ಲಿ ಯಾರೇ ಆದರೂ ಕೂಡ ಇದರಲ್ಲಿ ಕೂಡ ಖಂಡಿತವಾಗ್ಲೂ ನೀವು ಚಿಕಿತ್ಸೆ ಪಡಿಬೋದು. ಅದು ಉಚಿತವಾಗಿರ್ತದೆ. ಎಲ್ಲೂ ಕೂಡ 1 ರೂಪಾಯಿ ಹಣ ಕೊಡೋದಂಥ ಅವಶ್ಯಕತೆ ಇರೋದಿಲ್ಲ. ನೀವು ಖಂಡಿತವಾಗ್ಲೂ ಇದರಲ್ಲಿ ನೀವು ತುಂಬ ಉತ್ತಮವಾದಂಥ ಸೇವೆ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಈ ಸೇವೆನ ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಅಮ್ಮ, ನಿನ್ನ ಹೆಸರೇನಮ್ಮ? ಗಂಗಮ್ಮ. ಎಲ್ಲಿರ್ತೀರಿ? ಇಲ್ಲೇ ಇದೆ ನಮ್ಮ ಮನೆ ಸರ್. ಇದೇ ಮನೆನಾ? ಅದು ಯಾವ ಏರಿಯಾ ಇದು? ಇದು DC ಕ್ಯಾಂಪ್ ಅಂತಾರೆ ಸರ್. ಹೌದಾ? ಅಂದ್ರಾಳು DC ಕ್ಯಾಂಪ್ ಅಂತಾರ. ಸಂತೋಷ್ ಲಾಡ್ ಅವರು ಈ ಥರ ಒಂದು ಬಸ್ ಕಳಿಸಿದ್ದಾರೆ. ಇದು ಏನಿದು? ಇಲ್ಲಿ ಏನು ಹೆಂಗ ಅನ್ಸುತ್ತಮ್ಮ ಇದು? ಇದು ಎಲ್ಲ ಮೊಣಕಲ್ಲವಿಗೆ ಮತ್ತೆ BP-ಗೆ, ಜರ್ಕ ಮತ್ತೆ ಶುಗರ್ಗೆ ಎಲ್ಲ ನೋಡ್ತಾರೆ. ನೀನು ಅದಕ್ಕೆ ಬಂದಿದ್ರಮ್ಮ ಇಲ್ಲಿಗೆ? ನಾವು ಮೊಣಕಲ್ಲವಿಗೆ BP ಏನೇನು ಕೊಟ್ರಮ್ಮ? ಅದು
ಇದು BP-ಗಳಿಗೆ ಸರ್. ಯಾವ್ದು BP-ಗಳಿಗೆ ಯಾವ್ದು ಇದ್ರಾಗ? ಇದು BP-ಗಳಿಗೆ ಇದು. ಇದು ಗ್ಯಾಸಿಂದ ಗ್ಯಾಸ್ಟ್ರಿಕ್ ಇದು. ಇದು ಮೊಣಕಾಲು ನೋವಿಂದ ಸರ್. ಮೊಣಕಾಲು ನೋವಿಂದ. ಇಷ್ಟೇ ಸರ್. ಹೌದಾ? ಸೊ ಎಲ್ಲ ಫ್ರೀ ಕೊಟ್ಟಿದ್ದಾರೆ? ಫ್ರೀ ಕೊಟ್ಟಿದ್ದಾರಾ? ಅಂದ್ರೆ ಮತ್ತೆ ಡಾಕ್ಟರ್ ಮತ್ತೆ ಇವೆಲ್ಲ ಇದು ಅಂತ ಹೇಳಿದಕ್ಕೆ ಅವರೆಲ್ಲ ಕೊಟ್ಟಿದ್ದಾರೆ? ಹ್ಞೂ ಸರ್, ಇಲ್ಲ ಅಂದಕ್ಕೆ ಕೊಟ್ಟಾರ. ಹೌದ್ರಾ? ಮತ್ತೆ ಈ ಥರ ಒಂದು ಬಸ್ಸು ಅಂದ್ರೆ ಈಗೇನು ಸಂಚಾರಿ ಈ ಥರ ಘಟಕ ನಿಮ್ಮ ಹತ್ರ ಬಂದಿರೋದ್ರಿಂದ ಏನು ಉಪಯೋಗ ಆಗುತ್ತೆ ಇದರಿಂದ? ಹ್ಞೂ ಆಯ್ತದ ಸರ್. ಹೌದ್ರಾ? ಎಲ್ಲ ಆತಾವ. ಇದು ಈಗ ಇದ್ರಂಗೆ ಎಷ್ಟು ಭಾಳ ಜನ ಬಂದಾರ ಹಂಗಂದ್ರೆ? ಹ್ಞೂ ಸರ್, ಚೆನ್ನಾಗಿ ಇವತ್ತ ಭಾಳ ಜಾಸ್ತಿ ಬಂದಾರ. ಹೌದು. ಅವಾಗ ಅವರು ಆಧಾರ್ ಕಾರ್ಡ್ ಇದು ಮೇಸರ್ ಕಾರ್ಡ್ ಆಗಕ್ಕಲ್ಲ 5 ವರ್ಷ ಆಗೈತೆ ಅಂತಂದ್ರ ಇವತ್ತು ಎಲ್ಲ ಜಗ್ಗಿ ಜನ ನೋಡ್ಸಂದ್ರ ಸರ್. ಹೌದಾ? ಈಗ ನಿಮ್ದು ಲೇಬರ್ ಕಾರ್ಡ್ ಐತಮ್ಮ? ಆಯ್ತು ಸರ್, ನನ್ನ ಮಗಂದ ಐತೆ. ಅದೇ ಏನ್ ಮಾಡ್ತಾರೆ ಕೆಲಸ? ಏನ್ ಮಾಡ್ತಾರಮ್ಮ? ಅಂತ ಮೇಸ್ತ್ರಿ ಕೆಲಸ ಮಾಡ್ತಾರಾ? ಸರ್ ರೈಟ್. ಅಂದ್ರೆ ಇದು ಬಂದಿದ್ದು ಉಪಯೋಗ ಆಗುತ್ತೆ ಹಂಗಂದ್ರೆ? ಆಯ್ತು ಸರ್, ಬೇಸ್ ಆತವ ಸರ್. ಕೊಡ್ತಿದ್ರಲ್ಲ ಅವಾಗ ಕೂಡ ಅಲ್ಲಿ ಬರ್ತದೆ ಹೊಲಿಗೆ ಮುಗಿದಾಗ. ಅವಲ್ಲಿದ್ದ ನಾವು ದುಡ್ಲಿ ಆದದ್ದಾರು ಮಾಡ್ಕೊಲ್ ಬರಕಲ್ಲ ಎಲ್ಲ ಫ್ರೀ ಕೊಡ್ತಾರ. ಬೇಸ್ ಆತತೆ. ಅವ್ರನ್ನ ಕಾಯ್ತಾ ಇದ್ವಿ ಗಾಡಿ ಬರ್ತದಂತ. ಮತ್ತೆ 1-2 ತಿಂಗಳು 3 ತಿಂಗಳು ಆಯ್ತು ಇಲ್ಲ ಮಾವು ಕೊಡ್ತಿದ್ರು. ಈ ಸಾರ್ ಕೂಡ ನೋಡಿ ಎಲ್ಲ ನೋಡಿ ಕೊಡ್ತಿದ್ರು ಅವಾಗ. ಮತ್ತೆ 1-2-3 ತಿಂಗಳು ಇಲ್ಲಮ್ಮ ಅದು ಅದೇನೋ ಇದಾಗೈತೆ ದಡ್ಡಾಗೈತೆ ಅದು ಬೇರೆ ದಿವಸ ಅಂತ ಅಂದ್ರು. ಅವಲ್ಲಿದ್ದ ಕೊಡ್ದಂಗ ಆದ್ರು. ಇವತ್ತು ಜಗ್ಗಿ ಬಂದಾರ ಸರ್. ಹೌದಾ ಸರ್? ಈಗ ಸಂತೋಷ್ ಲಾಡ್ ಅವರು ಈ ತರ ಒಂದು ನಿಮ್ಗೆ ತಮಗೋಸ್ಕರ ಒಂದು ಈ ತರ ವೆಹಿಕಲ್ ನ ಕಳಿಸ್ಕೊಡ್ತಾರ ಕಾರ್ಮಿಕ ಇಲಾಖೆ ಕಡೆಯಿಂದ. ನೀವು ಸಂತೋಷ್ ಲಾಡ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಹೇಳಕ್ ಸಂತೋಷ. ಎಲ್ಲ ಬೇಸು ನಮಗೆಲ್ಲ ಬಡವರಿಗೆ ನಮ್ಗೆ ಮುದಿಯರಿಗೆ ಮುಪ್ಪರಿಗೆ ಬೇಸ್ ನೋಡ್ತಾರಂತ ಹೇಳ್ತೀವಿ ಸರ್. ಸಂತೋಷ್ ಲಾಡ್ ಅವರಿಗೆ ಧನ್ಯವಾಗಲಿ. ನನ್ನ ಹೆಸರು ಶಿಲ್ಪ ಸರ್. ಯಾಕೆ ಬಂದಿದ್ದೀವಿ ಅಂದರೆ ತೋರ್ಸ್ಕೊಂಡು ಹೋಗಕ್ಕೆ ಬಂದೀವಿ. ಹುಡುಗಿ ಜ್ವರ ಬಂದಿದ್ದೇವ, ಅದಕ್ಕೆ ಬಂದಿದ್ದೀವಿ ಸರ್. ನಾವು ಇಲ್ಲಿ ಅಂದ್ರಾಳದಾಗ ಇದೀವಿ 8ನೇ ವಾರ್ಡ್ನಲ್ಲಿ. ಅದಕ್ಕೆ ನೋಡ್ಸ್ಕೊಂಡು ಹೋಗಕ್ಕೆ ಬಂದೀವಿ. ಇದಕ್ಕೆ ಏನೇನು ಉಪಯೋಗ ಇದ್ರೂ ಚೆನ್ನಾಗಾಗಿತ್ತು ಮೇಡಮ್ ಸರ್. ಸಂತೋಷ್ ಲಾಡ್ ಬಸ್ ಬಂದಿದ್ದಕ್ಕೆ ನಮಗೆ ಉಪಯೋಗ ಆಗಿತ್ತು ಮೇಡಮ್ ಸರ್.